ಗುಡ್ ಈವ್ನಿಂಗ್ ಗೈಸ್. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಬಳ್ಳಾರಿಯಿಂದ ನಮ್ಮ ಫ್ರೆಂಡ್ಸ್ ಬರ್ತಿದಾರ. ಅವ್ರು ಬೇರೆ ಕೆಲ್ಸಕ್ಕೆ ಬರ್ತಿದಾರ. ಆದರೆ ನಾನು ಕೆಲಸ ಮುಗೀತು. ಇವಾಗ ಟೈಮ್ ಒಂದು 4:15 ಆಗೈತೆ. ನಂದು ಶಿಫ್ಟ್ ಮುಗಿಸ್ಕೊಂಡು ಅವ್ರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀನಿ. ಭಾಳ ವರ್ಷ ಆಯಿತು, ಅಂದರೆ ಒಂದು 2-3 ನಮ್ಮದು ಪಿ ಯು ಫ್ರೆಂಡ್ಸ್ ಅಂದರೆ 5 ವರ್ಷದ ಫ್ರೆಂಡ್ಶಿಪ್ಪು. ಆದರೆ 2 ವರ್ಷದಿಂದ ಮಾತಾಡಿದ್ದಿಲ್ಲ ಅಂದರೆ ಅವ್ರ ವರ್ಕಲ್ಲಿ ಬ್ಯುಸಿ, ನಾನು ನನ್ನ ವರ್ಕಲ್ಲಿ ಬ್ಯುಸಿ, ಜಾಬ್ ಸರ್ಚಿಂಗಲ್ಲಿ ಬ್ಯುಸಿ. ಭಾಳ ತಲೆನೋವು ಹೆಕ್ಟಿಕ್ ಆಗಿತ್ತು. ಅದಕ್ಕೆ ಭಾಳ ದಿವಸ ಆದಮೇಲೆ ಅವ್ರು ಬಂದಾರ. ಅದೂ ಇವಾಗ 5 ಗಂಟೆಗೆ ಮೀಟ್ ಆದರೂ ಅವ್ರು 8 ಗಂಟೆಗೆ ಬಸ್ ಐತಿ ರಿಟರ್ನ್. ನಾನು ಈಗ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕಳಿಸಿ ನಮ್ಮ ಬಾಂಡ್ ಹೆಂಗೈತೆ ಅಂತ ಶೇರ್ ಮಾಡೋಣ. ಇದೊಂದು ಸ್ವೀಟ್ ಮೆಮೊರಿ ಅಂತ ಶೇರ್ ಮಾಡೋಣ. ಭಾಳ ದಿವಸ ಆಯ್ತಲ್ಲ, ಈ ಮೆಮೊರಿನ ಕ್ಯಾಚ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ದಿವಸ ಯಾಕೆ ವಿಡಿಯೋ ಮಾಡಿದ್ದಿಲ್ಲ ಅಂದರೆ ನನ್ನ ಕಾರಣ ಅಲ್ಲ, ಸ್ವಲ್ಪ ಅಫಿಷಿಯಲ್ ಕಾರಣದಿಂದ ಮಾಡಿದ್ದಿಲ್ಲ. ಅದಕ್ಕೂ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಏನಾಯಿತು, ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ. ಬರ್ರಿ ಸ್ಟೇ ಟ್ಯೂನ್ಡ್. ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ಏನು, ಬರ್ರಿ. ಆಯಿತು. ಹಾಗೆ ನಾನೀಗ ಎಲ್ಲೋ ಮೆಟ್ರೋಲಿಂದ ಹೋಗ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ಎಲ್ಲೋ ಮೆಟ್ರೋ ಸ್ಟಾರ್ಟ್ ಆಗಿತ್ತು. ಅದು ನಮ್ಮ ಆಫೀಸ್, ಇನ್ಫೋಸಿಸ್ ಆಫೀಸ್ಲಿಂದ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಐತೆ. ಮೆಟ್ರೋ ಸ್ಟೇಷನ್ ಇನ್ಫೋಸಿಸ್ ಆಫೀಸಲ್ಲಿ ಇಲ್ಲ. ಇನ್ಫೋಸಿಸ್ಲಿಂದ ಒಂದು ಬ್ರಿಡ್ಜ್ ಥರ ಮಾಡ್ಯಾರ. ಅಂದರೆ ವಾಕೇಬಲ್ 1 ಕಿಲೋಮೀಟ್ರು ವಾಕಿಂಗ್ ಐತೆ. ಆ ವಾಕ್ ಮಾಡಿ ಹೋಗಿ ಆದರೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಅಂದರೆ ಈಸಿನೇ ಆಗುತ್ತೆ. ಇಲ್ಲಿ ಇಳಿದು ಬಸ್ ತೊಗೊಳೋದಲ್ಲ, ನಡ್ಕೊಂಡೆ ಅಲ್ಲಿ ರೋಡ್ ಮೇಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕಿಂತ ನಮ್ಮ ಆಫೀಸ್ಲಿಂದನೇ ಡೈರೆಕ್ಟ್ ಎಂಟ್ರಿ ಐತೆ ಅಷ್ಟೇ. ಆಫೀಸಲ್ಲಿ ಮೆಟ್ರೋ ಇಲ್ಲ. ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಜಲ್ದಿ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲೋ ಲೈನ್ಲಿಂದ ಹೋಗೋಣ ಅಂತ ಅನ್ಕೊಂಡಿನಿ. ಬರ್ರಿ ಹೋಗೋಣ. ಫಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿಂದ ನಮ್ಮ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಮ್ಮ ಎಲ್ಲೋ ಲೈನ್ನ ಕ್ಯಾಚ್ ಮಾಡೋಣ. ಗಾಯ್ಸ್, ಇಲ್ಲಿ ಮುಂದೆ ಕಾಣ್ತೈತಲ್ಲ, ಅಲ್ಲಿ ಅದೇ ಮೆಟ್ರೋ ಪ್ಲಾಜಾ ಅಂತ. ಇಲ್ಲಿಂದ ಅದು ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ. ಬರ್ರಿ ಒಳಗಡೆ ತೋರಿಸ್ತೀನಿ ಹೆಂಗೈತಂತ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಬರ್ರಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಎದುರುಗಡೆ ಕಾಣ್ತಿರೋದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರು. ಇದೇನು ನೋಡ್ರಿ, ಇದೇನು ಮೆಟ್ರೋ ಸ್ಟೇಷನ್ ಅಲ್ಲ. ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗೋಕೆ ಒಂದು ದಾರಿ ಮಾಡ್ಯಾರ ಅಷ್ಟೇ. ಅದು ಇನ್ಫೋಸಿಸು. ಇದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ರೋಡು. ಹಿಂಗೆ ಸ್ಟ್ರೇಟ್ ಹೋದರೆ ನಮ್ಮ ಇನ್ಫೋಸಿಸ್ ಮೆಟ್ರೋ ಐತಲ್ಲ, ಆ ಟರ್ಮಿನಲ್ ಬರುತ್ತೆ. ಅಲ್ಲಿಂದ ನಾವು ಎಲ್ಲೋ ಲೈನ್ ಮೆಟ್ರೋನ ಹತ್ತಬೇಕು. ಹಿಂಗೆ ಇದು ಬರೋಬ್ಬರ 1 ಕಿಲೋಮೀಟ್ರ್ ಐತ್ರಿ. ಸುಮ್ಮನೆ ಇಲ್ಲಿ ಬರೋದಕ್ಕಿಂತ ನೀವು ಕೋನಪ್ಪ ಅಗ್ರಹಾರ ಐತಲ್ಲ, ಆ ಮೆಟ್ರೋಗೆ ಹೋಗೋದೇ ಚಲೋ. ಇದೇ ಎಲ್ಲೋ ಲೈನ್ ಮೆಟ್ರೋ. ಚೆಕಿಂಗ್ ಬರ್ರಿ ಎಂಟ್ರಿ ಆಗೋಣ.
ದಿಸ್ ಈಸ್ ವ್ಯೂ ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್. ಆದರೆ ಇನ್ಫೋಸಿಸ್ದು ಏರ್ಪೋರ್ಟ್ ಇದ್ದಂಗೆ ಐತೆ ನೋಡಿ. ಇಂಥ ಮೆಟ್ರೋ ಎಲ್ಲ ನೋಡಿರ? ಹಾಂ, ಇಂಥ ಮೆಟ್ರೋ ಬಂತ ಅನ್ಕೊಂತೀನಿ. ಅವಾಗ ರಶ್ ಸ್ಟಾರ್ಟ್ ಆಗೈತೆ. Where the shadows play, the wind hums songs at the break of day, whispering pines, secrets untold, carrying tales only the forest holds. ಮುಂದಿನ ನಿಲ್ದಾಣ ಎಲೆಕ್ಟ್ರಾನಿಕ್ ಸಿಟಿ. Next station is Electronic City. Etching patterns, leaving its mark. The roots stretch deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars. ಗೈಸ್, ಈಗ ಮೆಟ್ರೋ ಬಸ್ ಸ್ಟ್ಯಾಂಡಿಗೆ ಬಂದೀನಿ. ಬರ್ರಿ ನಮ್ಮ ಫ್ರೆಂಡ್ಸ್ನ ಭೇಟಿ ಮಾಡಿಸ್ತೀನಿ. ಗೈಸ್, ಇವರೇ ನಮ್ಮಿಬ್ಬರು ಫ್ರೆಂಡ್ಸ್. ಗೈಸ್, ಕೂಡಲೇ ಗೈಸ್ ಇವ್ನ ನೋಡಿರ್ತೀರ, ಇವ್ನ ಕೇರ್ ಮಾಡಬೇಡ್ರಿ, ಇವ್ನ ಹೋಗ್ರಿ. ಇವರಿಬ್ಬರೇ ಮೇನು. ಪಾಪ ನನಗಾಗಿ ಬಳ್ಳಾರಿಲಿಂದ ಬಂದಾರ. ಬರೀ ನನಗೆ ಮೀಟ್ ಆಗಕ್ಕಾಗಿ ಮತ್ತೆ ಅದಕ್ಕೆ ಬಂದಿಲ್ಲ ಅವರು. ಇಲ್ಲ ಗೈಸ್, ಎಲ್ಲಿ ಕಾಣ್ತಿಲ್ಲ. ಇಷ್ಟು ದಿವಸ ಇವಾಗ ನನ್ನ ನೋಡಿ ಹೆಂಗ ಅನಿಸ್ತಾಯ್ತು ನಿಮ್ಗ? ಎಲ್ಲಿಗೆ ಹೋಗೋಣ? ನೀವೇ ಹೇಳ್ರಿ ಫ್ರೆಂಡ್ಸ್, ಎಲ್ಲಾದ್ರೂ ಲೊಕೇಶನ್ ಇದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ? 4 ಮೆಂಬರ್ಸ್ ಜಾಲಿಯಾಗಿ ಹೋಗ್ಬೇಕು. ಗೈಸ್, ಈ ಲಗೇಜ್ ಇಟ್ಕೊಂಡು ಬೆಂಗಳೂರು ಹೆಂಗ್ ತಿರ್ಬೇಕು ಹೇಳ್ರಿ, ನೀವೇ ಹೇಳ್ರಿ. ಅವೆರಡು ಲಗೇಜ್ ಪಾಪ ಇವನೊಬ್ಬನೇ ಪಾಪ ಪ್ರಾಣಿ. ಇಲ್ಲ ಇಬ್ಬರು ಪ್ರಾಣಿಗಳು ಬಂದಾರ. 1 2 3 ಅಲ್ಲ, ಜಸ್ಟ್ ಹಿಂಗ್ ತಪ್ಪಿದ್ರೆ ಹೋಗುತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಗೈಸ್, ನಾವೀಗ MG ರೋಡಿಗೆ ಹೋಗ್ತಾ ಇದೀವಿ. ನಮ್ಮ ಭಾರತ ಟಿಕೆಟ್ ತೊಗೊಳಕ್ ಹೋಗ್ತಾ ಇದ್ದಾನ. ಬುಕ್ ಆಯ್ತಾ? ಬರ್ರಿ ಹೋಗೋಣ. ಅಶ್ವಿನಿ, MG ರೋಡ್ ನೋಡಿಯಾ? ಗೊತ್ತಿಲ್ಲ ನನಗೆ. ಕರ್ಕೊಂಡು ಹೋಗ್ತಿದಾರ, ಎಲ್ಗೋ ಕರ್ಕೊಂಡು ಹೋಗ್ತಿದಾರ. వీళ్ళు బయట తెచ్చుకుంటే స్టైలిష్ కరెక్ట్ అవుతుంది. మీకు మాత్రం స్టైలిష్ కరెక్ట్ ನೀವು ಸಖತ್ತಾಗಿದೆ. ಎಲ್ಲೋ ಅದ್ರಾಗ ಏನೈತೆ ಪಾಪ ಅವನಾರ ನೈಟ್ ಪ್ಯಾಂಟ್ ಮೇಲೆ. ಗೈಸ್, ಇಷ್ಟು ವರ್ಷ ಆದ್ಮೇಲೆ ಬಸ್ಸು ರಾಜನ ಮೀಟ್ ಆಗ್ತಾ ಇದಾರ. ಏನನ್ನ ಬಳ್ಳಾರ್ಲಿಂದ ತರೋಣ ಅಂತ ಏನನ್ನ. ಅರೆ ದೋಸ್ತ, ಹೇಳದ್ ಮರ್ತಿದ್ದೀನಿ. ಅದಕ್ಕೋಸ್ಕರ ತಂದಿದ್ದೀನಿ ಬಳ್ಳಾರಿಯಿಂದ ಹೃದಯನ. ಹಾರ್ಟ್ ಅಟ್ಯಾಕ್ ಆಯ್ತು. ಇಲ್ಲ ಫ್ರೆಂಡ್ಸ್, ಆಕ್ಚುಲಿ ಕಾಲೇಜ್ನಾಗ ಇರ್ಬೇಕಾದ್ರೆ ಕಾಕಿ ತರ ಇದ್ದ ಫ್ರೆಂಡ್ಸ್. ಇವಾಗ ಅಮೂಲ್ ಬೇಬಿ ತರ ಆಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಅದಕ್ಕೆ ನೋಡಕ್ ಬಂದಿದ್ದೀವಿ. ನೋಡಕ್ ಬಂದಿಲ್ಲ ಅಲ್ಲ ಗೈಸ್, ಈಗಿನ ತೋರಿಸ್ಬೇಕಂದ್ರೆ ನಾನೇನ್ ಕಾಣಲ್ಲ. ಹಿಂಗ ಮಾತಾಡೋಣ. ಇವಾಗ ಹಿಂಗ ಮಾತಾಡಿದ್ರೆ ಫ್ರೇಮ್ ಅಲ್ಲಿ ಬರೋದಿಲ್ಲ. ಈಕಿ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾನೆ ನೋಡಿ. ಮಾತಾಡು. ಹಾಯ್ ಫ್ರೆಂಡ್ಸ್. ನೀನು ಇನ್ನ ಎಷ್ಟು ಹೈಟ್ ಇದೀನಿ? ಎಷ್ಟು ಹೈಟ್ ಇದೀ? 6.2. ಎಷ್ಟು? 4.5. 4.5. ಎಷ್ಟು ಹೈಟ್ ಇದೆಯೋ? 5'8". ನೀನು? ಸಾರಿ 5'9". ಗೈಸ್, ನಾನು ಎಲ್ಲರ್ಕಿನ್ನ ಹೈಟ್. ಗೈಸ್, ನಾನು ಎಲ್ಲರ್ಕಿನ್ನ ಹೈಟ್. 5'11". ಈಗ ಮ್ಯಾಗ ಫೋನ್ ಸ್ಟ್ರೈಟ್ ಇಡಿ. 5'8". ಸಾರಿ 5'9". ಕಾಲ್ ಎತ್ತ ನೋಡಿ. 5'10". 5'11".
ಇಲ್ವೇ ಇವಳನ್ ಬಿಟ್ಟಿವಲ್ಲ ನಾವು? ಹೇಳ ಅಶ್ವಿನಿ, ಯಾರ್ದು ಚರ್ಚ್ ಸ್ಟ್ರೀಟಿಗೆ ಬಂದು ಹೆಂಗ ಅನಿಸ್ತೈತಿ ಹೇಳ ಅಶ್ವಿನಿ. ಏ ಚರ್ಚ್ ಸ್ಟ್ರೀಟ್ ಹೌದಿಲ್ಲೋ? ಹಾ ಹಾ ಹೇಳು. ಏನೋ ಲೈಕ್ ಫಾರಿನ್ ಫೀಲ್ ಬರ್ತಾ ಇದೆ ಅಷ್ಟೇ. ನಮ್ ಭರತ್ ಆಲ್ರೆಡಿ ಓಲ್ಡ್ ಆಗಿದೆ ನಮಗೆ ಇದು. ನಮ್ಮ ಬಸ್ ಹೆಂಗ ಅನಿಸ್ತೈತಿ ಹೇಳಂದೆ. It's very excited to see this area. ಐತೆ ಗೈಸ್ ಹೋಗೋ ಸಂದರ್ಭ ಸಮಯ ಬಂತು. ಇವನು ಇಲ್ಲೇ ಇರ್ತಾನ. ಬಾಯ್ ಬಾಯ್ ಭರತ. ಮಾಬಸ ಅಶ್ವಿನಿ ಬಾಯ್. ಬಾಯ್ 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 ಬಸ್ಸು. ಮತ್ತೆ ಇನ್ನೊಂದ್ಸತಿ ಭೇಟಿ ಆಗೋಣ. ಅಷ್ಟೊತ್ತನ ನಮ್ಮ ನಿಮ್ಮ ಬಸವರಾಜ್ ಪಯಣ ಇಲ್ಲಿಗೆ ಎಂಡ್ ಆಗತ್ತ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಕೇಳ್ತಾ ಇರಿ. ಯಾವ ಚಾನಲ್ ಬಸ್ಸು ಏಕೆ ಬಸ್ಸು ಉಲ್ಟಾ ಮಾಡ್ತೀವಿ. ನನ್ನ ಆಯ್ತು ಗೈಸ್, ಇಷ್ಟೇ ಇಷ್ಟೇ ನಮ್ಮ ಫ್ರೆಂಡ್ಸು. ಇನ್ನೊಂದ್ಸತಿ ಅವ್ರು ಏನಾದರೂ ಬೆಂಗಳೂರಿಗೆ ಬಂದರೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ. ಅಷ್ಟೊತ್ತನ ನನ್ನ ವಿಡಿಯೋ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಶೇರ್ ಕೂಡ ಮಾಡಿ. ಬಾಯ್ ಬಾಯ್ ಮಾಡ ಬಾಯ್ ಗೈಸ್. ಬರಕ ಈ ಟೈಮ್ ಆಯಿತು. ಇವಾಗ ಟೈಮ್ 11 ಗಂಟೆ. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.